ಜೂನ್ 1ರಿಂದ ಪ್ರಾರಂಭವಾಗುವ ಅಗ್ನಿವೀರ ಪರೀಕ್ಷೆಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಬೇಕು, ಅದ್ರ ಜೊತೆಗೆ ಡ್ರೆಸ್ ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಎಂಬುದರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಕರ್ನಾಟಕದ ಎಲ್ಲ ಯುವಕರಿಗೆ ಶೇರ್ ಮಾಡಲೇಬೇಕು. ನೋಡ್ಕೋಬಹುದು, ಡಾಕ್ಯುಮೆಂಟ್ ಬಂದ್ಬಿಟ್ಟು ಒರಿಜಿನಲ್ ಅಡ್ಮಿಟ್ ಕಾರ್ಡ್ ಕಲರ್ ಪ್ರಿಂಟ್ ಈ ರೀತಿ ತೆಗೆದುಕೊಂಡಿರಬೇಕು. ಅದ್ರ ಜೊತೆಗೆ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡಿರಬೇಕು. ಈ ಆಧಾರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕು. ಯಾವುದೇ ರೀತಿ ಏನಾದ್ರು ಮಿಸ್ಟೇಕ್ ಇದ್ದಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ನ ತೆಗೆದುಕೊಂಡು ಹೋಗ್ಬೇಕಂತ ಹೇಳ್ತೀನಿ. ಅದ್ರ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆದುಕೊಂಡು ಹೋಗಬೇಕು. ಅದ್ರ ಜೊತೆಗೆ ಒಂದು ಪೆನ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇದರ ಎಲ್ಲದರ ಜೊತೆಗೆ ಡ್ರೆಸ್ ನ ಯಾವ ರೀತಿ ಮೇಂಟೈನ್ ಮಾಡಬೇಕು. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಈ ರೀತಿ ಎಲ್ಲರೂ ಈ ರೀತಿ ಡ್ರೆಸ್ ನ ಮೇಂಟೈನ್ ಮಾಡಬೇಕು. ಹಾಫ್ ಶರ್ಟ್ ಹಾಕೊಂಡಿರ್ಬೇಕು. ಈ ರೀತಿ ಪ್ಯಾಂಟ್ ಅನ್ನ ನೈಟ್ ಪ್ಯಾಂಟ್ ಅನ್ನ ಹಾಕೊಂಡು ಹೋದ್ರೆ ಯಾವುದೇ ರೀತಿ ಸಮಸ್ಯೆ ಇರಂಗಿಲ್ಲ. ಅದ್ರ ಜೊತೆಗೆ ನೀವೇನಾದ್ರೂ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಿದೆ ಆದಲ್ಲಿ ಆದಷ್ಟು ಈ ರೀತಿ ನಮ್ಮ ಟಿ ಶರ್ಟ್ ಅನ್ನು ಹಾಕಿಕೊಂಡು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ. ಆದಷ್ಟು ಈ ವಿಡಿಯೋನ ಕರ್ನಾಟಕದ ಯುವಕರಿಗೆ ಶೇರ್ ಮಾಡಲೇಬೇಕು. ಇವರು ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ತರಬೇತಿ ಪಡೆದಿದ್ದಾರೆ. ಇವರು ಒಂದು ಅಗ್ನಿವೀರ ಮಹಾಯುದ್ಧ ಪರೀಕ್ಷೆಯಲ್ಲಿ ಗೆದ್ದು ಬನ್ನಿ ಅಂತ ನಾನು ಒಂದಷ್ಟು ಮಾಹಿತಿನ ನೀಡ್ತಾ ಇದ್ದೀನಿ. ಆದಷ್ಟು ಅವರು ಕೂಡ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ವಿಶ್ವದ ಕಲ್ಯಾಣವು ಎಲ್ಲರಿಗೂ ಆಲ್ ದ ಬೆಸ್ಟ್.